ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಗೋಡೆ ಹೋಲ್ ಮಾಡೋರನ್ನ ಕರೆಸಿ ಅದನ್ನು ಹೋಲ್ ಮಾಡಿಸಿ ಫಿಟ್ ಮಾಡಿಸಿದ್ದಾಯಿತು. ಟ್ರಾವೆಲ್ ಕೆಲವರು ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾರೆ, ಬಟ್ಟೆಗೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ನಾನು ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿರೋದೇ ಮನೆಗೆ. ಏನಾದರೂ ವರ್ಕೌಟ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಆ ಕೆಲಸ ಎಲ್ಲ ಮನೆ ಕೆಲಸ ಮಾಡೋದ್ರಲ್ಲೇ ನನಗೆ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ. ಅದರಲ್ಲೇ ನಾನು ವರ್ಕೌಟ್ ಆಗಿಬಿಡುತ್ತೆ ಜಾಸ್ತಿ. ಆ್ಯಂಡ್ ಅಡುಗೆ ಮನೆ ಏನು ಇಷ್ಟೊಂದು ಕ್ಲೀನಾಗಿ ಕಾಣ್ತಾ ಇದೆ, ಏನಪ್ಪ ಅಡುಗೆ ಮನೆ ಇಷ್ಟೊಂದು ನೀಟಾಗಿದೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇದು ನಮ್ಮದು ಡ್ರೈ ಕಿಚನ್ನು. ಈ ಕಿಚನಲ್ಲಿ ನಾನು ಅಡುಗೆ ಮಾಡಲ್ಲ, ಸಮ್ಟೈಮ್ಸ್ ಅಷ್ಟೇ ನಾನು ಇದರಲ್ಲಿ ಅಡುಗೆ ಮಾಡೋದು. ಸೊ ಇನ್ನೊಂದು ಕಿಚನ್ ಇದೆ, ನಾನು ನಿಮಗೆ ಯುಟಿಲಿಟಿ ಏರಿಯಾ, ಇಲ್ಲೇ ನನ್ನ ಪಾತ್ರೆ ಕೂಡ ತೊಳೆಯೋದು. ಅದಾದಮೇಲೆ ಇದು ನಮ್ಮದು ಔಟ್ ಸೈಡ್ ಇರುವಂಥ ವಾಶ್ರೂಮು. ಇದು ಬಂದು ಬಿಗ್ ವಾಶ್ರೂಮು. ಸೊ ನಮ್ಮದು ಒಳಗಡೆ ವಾಶ್ರೂಮ್ ಏನು ನೋಡಿದ್ರೆ ಅದಕ್ಕಿಂತ ಡಬ್ಬಲ್ ಇದೆ, 15 ಅಡಿ ಉದ್ದನೇ ಇದೆ. ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾ. ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಈ ವಿಡಿಯೋಸಲ್ಲಿ ನನ್ನ ಡೈಲಿ ರೂಟೀನ್ನ ಶೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಗೋಡೆ ಹೋಲ್ ಮಾಡಿಸ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಎಸ್, ನಾವು ಮಾಡಿದೊಂದೇ ಒಂದು ಮಿಸ್ಟೇಕೆ, ಮತ್ತೆ ಪೇ ಮಾಡಿ ಮತ್ತೆ ರಿಸ್ಕ್ ತೊಗೊಳ್ಳೋ ಅಂಥ ಟೈಮ್ ಬಂತು. ಸೊ ಏನಪ್ಪ ಅಂದರೆ ನಾನು ಚಿಮ್ನಿ ಹಾಕ್ಸ್ಬೇಕಾದ್ರೆ ಹೇಳಿದ್ದೆ ರ್ಯಾಪರು ಕೂರಲ್ಲ ಒಂದು ಕಿಟಕಿಲಿ, ಬೇಡ ಅಂತ. ಅವರು ಇಲ್ಲ ಹೋಗುತ್ತೆ, ಹೋಲ್ ಮಾಡಿಸೋದು ಬೇಡ ಅಂತ ಹೇಳಿ ಹಾಗೆ ಫಿಟ್ ಮಾಡಿದರು. ಸೊ ಈ ನಡುವೆ ಅದು ಸರಿಯಾಗಿ ಸರ್ಕ್ ಮಾಡ್ತಿರ್ಲಿಲ್ಲ, ಆ ರ್ಯಾಪರು ವಾಪಸ್ ಬರ್ತಾಯಿತ್ತು. ಸೊ ಹಿಂಸೆ ಆಗ್ತಾಯಿತ್ತು ಅಡುಗೆ ಮಾಡೋಕ್ಕೆ. ಇಷ್ಟೆಲ್ಲ ಖರ್ಚು ಮಾಡಿ ತಂದು ಹಾಕಿಸಿ ಸರಿಯಾಗಿ ಹೊಗೆನೇ ಹೋಗ್ತಾಯಿಲ್ಲ, ಅಡುಗೆ ಮಾಡೋಕ್ಕೆ ಹಿಂಸೆ ಆಗ್ತದೆ ಅಂದಮೇಲೆ ಮತ್ತೆ ರೀಪೇ ಮಾಡೋಕ್ಕೆ ರೆಡಿ ಇರಬೇಕಲ್ಲ. ಸೊ ಹಾಗಾಗಿ ನಾನು ಮತ್ತೆ ರೀಪೇ ಮಾಡಿ ಇದನ್ನು ಮತ್ತೆ ಕಳಿಸಿ ಮತ್ತೆ ಹೋಲ್ ಮಾಡಿಸಿ ಹಾಕ್ಸೋವಂಥ ಸಂದರ್ಭ ಬಂತು. ಸೊ ಹಾಗಾಗಿ ಮತ್ತೆ ಕೆಲಸ ಮಾಡಿಸ್ತಾಯಿದ್ದೀನಿ. ಸೊ ಫೈನಲಿ ಮುಗಿಸ್ದ್ವಿ. ಗೋಡೆ ಹೋಲ್ ಮಾಡಿ ಎಲ್ಲ ಫಿಟ್ ಮಾಡಿ ಹೋದರು. ಎವ್ರಿ ಡೇ ಅಷ್ಟೇ, ನಾನು ಎಲ್ಲ ಕೆಲಸನೂ ಬೇಗನೆ ಮುಗಿಸ್ತಾಯಿದ್ದೆ. ಇವತ್ತು ಅವ್ರು ಬಂದು ಧೂಳಾಗುತ್ತೆ ಅನ್ನೋ ಕಾರಣ ನಾನು ಲೇಟಾಗಿ ಕೆಲಸನ ಮುಗಿಸ್ಕೊಂಡೆ. ಎಲ್ಲರೂ ಅಷ್ಟೇ, ಮನೆ ಕಟ್ಟೋರ್ಗೆ ಏನು ಅಂದರೆ ಎಷ್ಟೇ ಸೂಕ್ಷ್ಮವಾಗಿ ಕಣ್ಣಲ್ಲಿ ಕಣ್ಣಿಟ್ಟು ಮನೆ ಕೆಲಸ ಮಾಡಿಸಿದ್ರೂ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗಿರುತ್ತೆ. ಸೊ ಆ ಮಿಸ್ಟೇಕಲ್ಲಿ ಇದು ಒಂದು. ಈ ಮಿಸ್ಟೇಕ್ ನನಗಾಗುತ್ತೆ ಅಂತ ಮುಂಚೆನೇ ಗೊತ್ತಿತ್ತು ನನಗೆ. ಮೊದಲೇ ಹೇಳಿದ್ದೆ ನಾನು ಅವರಿಗೆ, ಅದರಲ್ಲಿ ರ್ಯಾಪರ್ ಕೂರಲ್ಲ, ವಾಪಸ್ ಬರುತ್ತೆ, ಸ್ಪೀಡ್ ಜಾಸ್ತಿ ಮಾಡಿದಾಗ ಆ ರ್ಯಾಪರು ರಿವರ್ಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅವರು ಇಲ್ಲ ಆಗಲ್ಲ ಅಂತ ಹೇಳಿದರು. ಸೊ ತುಂಬ ದಿನದಿಂದ ನಮ್ಮ ಮನೆ ಕಟ್ಟ ಆಲ್ಮೋಸ್ಟ್ 6 ತಿಂಗಳಾಯಿತು. ಹೆಂಗೋ ನಡೀತಾ ಇತ್ತು. ಅದಾದಮೇಲೆ ಅಡುಗೆ ಮಾಡ್ಬೇಕಾದ್ರೆ ಯಾವಾಗ ಹಿಂಸೆ ಸ್ಟಾರ್ಟ್ ಆಯಿತು, ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ಮತ್ತು ಗೋಡೆ ಹೋಲ್ ಮಾಡೋರನ್ನ ಕರೆಸಿ ಅದನ್ನು ಹೋಲ್ ಮಾಡಿಸಿ ಫಿಟ್ ಮಾಡಿಸಿದ್ದಾಯಿತು. ಮತ್ತು ಮನೆಯೆಲ್ಲ ಧೂಳಾಯಿತು, ಮತ್ತು ಅಡುಗೆ ಮನೆಯೆಲ್ಲ ಗಲೀಜಾಯಿತು. ಏನೂ ಮಾಡೋಕ್ಕಾಗಲ್ಲ. ನಮ್ಗೆ ಬೇಕಾಗಿದ್ದನ್ನು ನಾವು ಪಡ್ಕೋಬೇಕಂದ್ರೆ ರಿಸ್ಕ್ ತೊಗೊಳ್ಳೇಬೇಕು. ಆ ರಿಸ್ಕ್ನ ನಾನು ಮತ್ತೆ ತೊಗೊಂಡಿದ್ದಾಯಿತು. ಸೊ ಬೆಳಗ್ಗೆಯಿಂದ ಕಿಚನ್ನ ಕ್ಲೀನ್ ಮಾಡಿ ಅದಾದಮೇಲೆ ಕಸ ಗುಡಿಸೋಣ ಅಂತ ಮೇಲಿಂದ ಕಸ ಗುಡಿಸ್ಕೊಂಡು ಬರ್ತಾಯಿದ್ದೀನಿ. ನನಗೊಂದು OCD ಪ್ರಾಬ್ಲಮ್ ಏನು ಅಂತ ಅಂದರೆ, ನನ್ನ ಲೈಫಲ್ಲಿ ಹೆಂಗೆ ಮೈಂಡ್ ಸೆಟ್ ಮಾಡಿಬಿಟ್ಟವ್ರೆ ನಮ್ಮಮ್ಮ ಅಂದರೆ, ಕ್ಲೀನ್ ಮಾಡ್ತಾನೇ ಇರ್ತೀನಿ ಯಾವಾಗ್ಲೂ. ಎಷ್ಟೇ ಕ್ಲೀನ್ ಮಾಡಿದ್ರೂ ಅಷ್ಟೇ ನನಗೆ ಸಮಾಧಾನನೇ ಆಗಲ್ಲ. ಸೊ ನಾನು ಹುಟ್ಟಿರೋ ಡೇಟ್ ಆಫ್ ಬರ್ತ್ 9/10 ಆಗಿರೋದ್ರಿಂದ ಸೊ ಹೇಳ್ತಾರೆ ತುಂಬ ರೆಸ್ಟಲ್ಲಿರಲ್ಲ ಅವರು ಅಂತ. ಅಫ್ಕೋರ್ಸ್ ನಾನು ಅದನ್ನು ನಂಬ್ತೀನಿ. ನನ್ನ ಮನೇನೂ ತುಂಬ ಪ್ರೀತಿಸ್ತೀನಿ. ಯಾಕೆಂದರೆ ಎಲ್ಲರೂ ಅಂದ್ಕೊಬೋದು, ಎಲ್ಲರೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಥವಾ ಏನಾದರೂ ಬೇರೆ ಅಂದರೆ ಟ್ರಾವೆಲ್ ಕೆಲವರು ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ತಾರೆ, ಬಟ್ಟೆಗೆ ಇನ್ವೆಸ್ಟ್ ಮಾಡ್ತಾರೆ. ಬಟ್ ನಾನು ಆಲ್ಮೋಸ್ಟ್ ನನ್ನ ಲೈಫಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಿರೋದೇ ಮನೆಗೆ ಅಂತ. ನಾನು ಮನೇನ ತುಂಬ ಪ್ರೀತಿಸ್ತೀನಿ. ಮೊದಲು ಅಷ್ಟೇ, ನಾವು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ ಏನು ಅಂದರೆ ಒಂದು ಒಳ್ಳೆ ಮನೆ ಇರಬೇಕು ಅಂತ. ಸೊ ನಮ್ಮ ಮನೆಯಲ್ಲೂ ಅಷ್ಟೇ, ಫಸ್ಟ್ ಮನೆ ನಾನು ಕಟ್ಟಿದಾಗ ಆ ಮನೆಯೂ ಅಷ್ಟು ಪ್ರೀತಿಯಿಂದ ಅದ್ದೂರಿಯಾಗಿ ಕಟ್ಟಿದ್ದೆ. ಸೊ ಅದನ್ನು ನಾನು ಕಳ್ಕೊಂಡು ಮತ್ತೆ ನಾವು ಬಾಡಿಗೆ ಮನೆಗೆ ಹೋಗಿ ಆ ಮನೆಯಿಂದ ಆ ಬಾಡಿಗೆ ಮನೇಲಿ ಅನ್ಬಾರ್ದು ಮಾತೆಲ್ಲ ಅನ್ನಿಸ್ಕೊಂಡು ಆ ಟಾರ್ಚರ್ನ ತಡ್ಕೊಂಡು ಅದೆಲ್ಲ ಅನುಭವಿಸಿ ನಮ್ಮ ಸ್ವಂತ ಮನೆಗೆ ಬಂದು ಇರ್ತೀವಲ್ಲ, ಅಂಥವರಿಗೆ ಮನೆ ಬೆಲೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾರು ಮನೇನ ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತಾರೆ ಅವ್ರ ಬಗ್ಗೆ ಒಂದು ಮೈಂಡಲ್ಲಿ ಏನು ನಾನು ಫಿಕ್ಸ್ ಮಾಡ್ಕೊಬಿಡ್ತೀನಿ ಅಂದರೆ, ಅಫ್ಕೋರ್ಸ್ ಅವರು ತುಂಬ ಕಷ್ಟದಿಂದ ಮನೆ ಬೆಲೆ ಏನು ಅಂತ ಗೊತ್ತಿರೋರು ಮಾತ್ರ ಹಂಗೆ ಇಟ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದರೆ ಕೆಲವ್ರು ನಾನು ನೋಡಿದ್ದೀನಿ, ತುಂಬ ಬೇಕಾಬಿಟ್ಟು ತುಂಬ ಒಂಥರ ಮನೆಯೇ ಕಾಲಿಕ್ಕಿದ್ರೇ ಕೂತ್ಕೊಳ್ಳೋಕ್ಕಾಗಲ್ಲ 5 ನಿಮಿಷ ಅವ್ರ ಮನೇಲಿ ಹಂಗೆ ಇಟ್ಕೊಂಡಿರ್ತಾರೆ.
ಸೊ ನಾನು ಎಲ್ಲ ಥರ ನೋವನ್ನು ಅನುಭವಿಸಿರೋದ್ರಿಂದ ನಾನು ಮನೇನ ತುಂಬ ಪ್ರೀತಿ ಮಾಡ್ತೀನಿ. ಆ್ಯಂಡ್ ನಾನೇನಾದರೂ ಪರ್ಚೇಸಿಂಗ್ಗೆ ನನಗೋಸ್ಕರ ಅಂತ ಹೋಗಿದ್ರೆ ಆಲ್ಮೋಸ್ಟ್ 99% ನನ್ನ ಮನೆಗಂತಲೇ ತುಂಬ ಪರ್ಚೇಸ್ ಮಾಡ್ಕೊಂಡಿರ್ತೀನಿ. ಏನಾದರೂ ಡೆಕೋರೇಟಿಂಗ್ ಐಟಮ್ಸು, ಫ್ಲವರ್ಸು, ಅಥವಾ ಏನಾದರೂ ಮನೆಗೆ ಇಂಪಾರ್ಟೆಂಟ್ ಇರೋ ಅಂಥ ಬೆಡ್ ಸ್ಪ್ರೆಡ್ಸು, ಬರೀ ಇದನ್ನೇ ನನ್ನ ಕಣ್ಣು ಹೋಗ್ತಾ ಇರುತ್ತೆ. ನನ್ನ ಮನಸ್ಸು ಅಲ್ಲೇ ಇರುತ್ತೆ. ಏನು ತೊಗೊಳಕ್ಕೆ ಅಂತ ಹೋಗಿರ್ತೀನಿ, ಅದು ತೊಗೊಳಕ್ಕೆ ಆಗೋದೇ ಇಲ್ಲ. ಪ್ರತಿ ಸಲವೂ ಹಾಗೇ ಆಗುತ್ತೆ. ನನಗೇನು ಅಂದರೆ ನಾನಿರೋ ಮನೆ ತುಂಬ ನೀಟಾಗಿ, ಕ್ಲೀನಾಗಿ, ಒಂದು ಸ್ವಲ್ಪ ನಮಗೆ ಬೇಕಾದ ಥರ ರಿಚಾಗಿ ನಾವು ಇಟ್ಕೊಂಡ್ರೆ ನಮ್ಮ ಮನಸ್ಸು ಚೆನ್ನಾಗಿರುತ್ತೆ. ಕಿರಣ ಯಾವಾಗೂ ಹೇಳ್ತಾ ಇರ್ತೀನಿ, ನೀನು ಮನೆ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಇಟ್ಕೊಂಡಿದ್ರೆ ಇಷ್ಟೊತ್ತು ಕೆ ಜಿ ಗೋಲ್ಡೇ ಇಟ್ಕೋಬೋದಾಗಿತ್ತು ಅಂತ. ಸೊ ಎಷ್ಟೇ ಕೆ.ಜಿ ಗೋಲ್ಡ್ ಇದ್ದರೂ ಕಿವಿಗೆ ಆಗಲಿ ಕೈಗೆ ಆಗಲಿ ಒಂದೇ ಜೊತೆ ಹಾಕ್ಕೊಳ್ಳೋಕ್ಕಾಗೋದು. ಬಟ್ ಮನೆ ಚೆನ್ನಾಗಿದ್ದರೆ ಮನಃಶಾಂತಿ ಚೆನ್ನಾಗಿರುತ್ತೆ ಅನ್ನೋದು ನನ್ನೊಂದು ಹೇಮು. ಸೊ ಹಾಗಾಗಿ ಮನೇನ ಆಲ್ಮೋಸ್ಟ್ ನನ್ನ ಶಕ್ತಿ ಮೀರಿ ನಾನು ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಎಲ್ರಿಗೂ ಹೇಳೋದು ಒಂದೇ, ಯಾವಾಗಲೂ ನಮ್ಮ ಅಮ್ಮ ಹೇಳೋರು, ಬಡತನ ಕೊಡ್ತಾನೆ ದೇವರು, ಕೊಳ್ತನ ಕೊಡಲ್ಲ. ಆ ಮಾತನ್ನ ನಾನು ಯಾವಾಗಾದರೂ ಏನಾದ್ರು ಕೆಲಸನ ಪಟ ಅಂತ ಮುಗಿಸ್ಬಿಟ್ರೆ, ನೀಟಾಗಿ ಮಾಡದೆ ಹೋದರೆ ನಮ್ಮಮ್ಮ ಈ ಡೈಲಾಗ್ನೇ ಯಾವಾಗೂ ನಂಗೆ ಹೇಳೋರು. ನಾನು ಆ ಮಾತನ್ನ ಯಾವಾಗೂ ನೆನಪು ಮಾಡ್ಕೊತಾ ಇರ್ತೀನಿ. ಸೊ ಹಾಗಾಗಿ ಕಸ ಗುಡಿಸ್ತಾ ಇದ್ದೀನಿ. ನೀಟಾಗಿ ಕಸ ಗುಡ್ಸೋಕ್ಕೆ ನಮ್ಮ ಮನೆಗೆ ಆಲ್ಮೋಸ್ಟು ನಮ್ಮದು ಫುಲ್ಲು ಮನೆ ಏನಿದೆ, ಮನೆ, ಕಾಂಪೌಂಡು, ಅಂಗಡಿ, ಪ್ರತಿಯೊಂದನ್ನು ನಾನು ಕಸ ಗುಡ್ಸೋಕ್ಕೆ ಆಲ್ಮೋಸ್ಟ್ ನೀಟಾಗಿ ಗುಡಿಸ್ತೀನಿ ಅಂದರೆ 1 hour ಅದರಲ್ಲೇ ಹಿಡಿಯುತ್ತೆ. ಆಲ್ಮೋಸ್ಟ್ ನನ್ನ ಮನೆ ಕೆಲಸ ಮಾಡಬೇಕಾದ್ರೆ ಮಧ್ಯಾಹ್ನವರೆಗೂ ಕೆಲಸನೇ ಆಗಿಬಿಡುತ್ತೆ. ಅಷ್ಟರಲ್ಲಿ ನಾನು ಏನಾದರೂ ವರ್ಕೌಟ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ಆ ಕೆಲಸ ಎಲ್ಲ ಮನೆ ಕೆಲಸ ಮಾಡೋದ್ರಲ್ಲೇ ನನಗೆ ಟೈಮ್ ಸ್ಪೆಂಡ್ ಆಗಿಬಿಡುತ್ತೆ. ಅದರಲ್ಲೇ ನಾನು ವರ್ಕೌಟ್ ಆಗಿಬಿಡುತ್ತೆ ಜಾಸ್ತಿ. ಸೊ ಹಾಗಾಗಿ ಆಲ್ಮೋಸ್ಟ್ ಮನೇನ ನಾವಿರೋದಿಬ್ಬರೇ ಆದ್ರೂ ನೀಟಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಯಾವಾಗ್ಲೂ. ಏಕೆಂದರೆ ಎವ್ರಿ ಡೇ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಮಾಡ್ತಾನೇ ಇರ್ತೀನಿ. ಏನೂ ಕೆಲಸ ಇಲ್ಲ, ಇವಾಗ ಆರಾಮಾಗಿ ಮನೆಯಲ್ಲಿದ್ದೀನಿ. ಸೊ ಹೆಲ್ತ್ ಇಶ್ಯೂಸ್ ಆದಮೇಲಂತೂ ತುಂಬ ಕಾಮಾಗಿರೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಮನೆನಾದರೂ ಅಟ್ಲೀಸ್ಟ್ ನೀಟಾಗಿ ಇಟ್ಕೊಳ್ಳೋಣ ಅನ್ನೋದಷ್ಟೇ ನನ್ನ ಒಂದು ಹೇಮು. ಎಲ್ರಿಗೂ ನಾನು ಅದನ್ನೇ ಹೇಳೋದು, ನಾವು ಸುಮ್ಮನೆ ಕೂತ್ಕೊಂಡು ಅವ್ರವ್ರ ಮನೆ ಹತ್ರ ಕಾಲಹರಣ ಮಾಡಿಕೊಂಡು ಅವ್ರವ್ರ ಹತ್ರ ಸುಮ್ಮನೆ ಫೋನ್ಗಳಲ್ಲಿ ಗಂಟೆ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮಾತಾಡಿ ಫ್ರೀ ಟೈಮಲ್ಲಿ. ಅಂದರೆ ಯಾವಾಗಾದರೂ ತುಂಬ ಎಲ್ಲ ಕೆಲಸ ಮುಗಿಸಿ ಆಯಿತು ಅಂದಮೇಲೆ ಮಾತಾಡ್ಬೋದು. ಬಟ್ ಕೆಲಸನೇ ಪಕ್ಕಕ್ಕಿಟ್ಟು ಮಾತು ಜಾಸ್ತಿ ಆಯಿತು, ಆಮೇಲೆ ನಮ್ಮದು ಸಂಬಂಧ ಇಲ್ಲದಿರೋ ವಿಷಯಗಳ್ಗೆ ತಲೆ ಹಾಕೋದು, ಅವ್ರವ್ರ ಮನೆ ಹತ್ರ ಕೂತ್ಕೊಂಡು ಅವ್ರವ್ರ ಬಗ್ಗೆ ಮಾತಾಡಿಕೊಂಡು ಕಾಲಹರಣ ಮಾಡೋದಕ್ಕಿಂತ ಮನೆ ಕೆಲಸ ಮಾಡೋದ್ರಿಂದ ನನ್ನ ಮನಸ್ಸಿಗೆ ತುಂಬ ಖುಷಿ ಇದೆ. ನಾನು ಆಲ್ಮೋಸ್ಟ್ ಯಾರ ಮನೆ ಹತ್ರನೂ ಹೋಗಲ್ಲ. ನಮ್ಮ ಮನೆ ಆಯಿತು, ನಾನಾಯಿತು, ಕೆಲಸ ಆಯಿತು. ನನಗೆ ಎಲ್ರಿಗೂ ಬೇಜಾರಾದರೆ ಆಲ್ಮೋಸ್ಟು ಅಯ್ಯೋ ಸುಮ್ಮನೆ ಬೇಜಾರಾಗ್ತದೆ, ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಕೆಲವರು ಡೈಲಾಗ್ ಹೊಡಿತಾರೆ. ಬಟ್ ನಾನು ಹಿಂಗೆ ಅಂದರೆ ನಂಗೆ ಬೇಜಾರಾದರೆ ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಆ್ಯಂಡ್ ಅಡುಗೆ ಮನೆ ಏನು ಇಷ್ಟೊಂದು ಕ್ಲೀನಾಗಿ ಕಾಣ್ತಾ ಇದೆ, ಏನಪ್ಪ ಅಡುಗೆ ಮನೆ ಇಷ್ಟೊಂದು ನೀಟಾಗಿದೆ ಅಂತ ನೋಡ್ತಾ ಇದ್ದೀರಾ. ಆ್ಯಕ್ಚುಲಿ ಇದು ನಮ್ಮದು ಡ್ರೈ ಕಿಚನ್ನು. ಈ ಕಿಚನಲ್ಲಿ ನಾನು ಅಡುಗೆ ಮಾಡಲ್ಲ, ಸಮ್ಟೈಮ್ಸ್ ಅಷ್ಟೇ ನಾನು ಇದರಲ್ಲಿ ಅಡುಗೆ ಮಾಡೋದು. ಸೊ ಇನ್ನೊಂದು ಕಿಚನ್ ಇದೆ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ ಎಲ್ಲಿ ಅಡುಗೆ ಮಾಡ್ತೀನಿ, ಇನ್ನೊಂದು ಕಿಚನ್ ಎಲ್ಲಿ ಮಾಡ್ಕೊಂಡಿದ್ದೀನಿ ಅಂತ. ಸೊ ದೇವ್ರ ಮನೆಗೆ ನಾನು ಇನ್ನೂ ಕಾಲಿಟ್ಟಿಲ್ಲ, ಯಾಕೆಂದರೆ ಫಸ್ಟ್ ಮನೆ ಕೆಲಸ ಎಲ್ಲ ಮುಗೀಲಿ. ಸ್ನಾನ ಆದಮೇಲೆ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಸೊ ದೇವ್ರ ಮನೆಯನ್ನು ಅಷ್ಟೇ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಆದಮೇಲೂ ನಾನು ದೇವ್ರ ಮನೆ ಒಳಗೆ ಕಾಲಿಡಲ್ಲ. ಸ್ನಾನ ಮುಗಿಸಿದ ಮೇಲೇ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ. ನಮ್ಮ ಮನೇಲಿ ಯಾರೂ ಅಷ್ಟೊಂದು ಗಲೀಜು ಮಾಡೋರಿಲ್ಲ. ಕಿರಣ ನಾನು ಇಬ್ಬರೇ ಇರೋದ್ರಿಂದ ಯಾರೋ ಅಷ್ಟೊಂದು ಅಲ್ಲಿ ಇಲ್ಲಿ ವಸ್ತು ಎಲ್ಲ ಬಿಸಾಕೋದು, ಕ್ಲೀನ್ನೆಸ್ ಇಲ್ಲದೆ ಇರೋದು, ಆ ಥರ ಎಲ್ಲ ಏನೂ ಇರೋಲ್ಲ. ಎವ್ರಿ ಡೇ ನಾನು ಕಸ ಗುಡಿಸಿ ಒರೆಸೋದ್ರಿಂದ ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ. ಕಿರಣ ಹೇಳ್ತಾಯಿರ್ತೀನಿ, ವೀಕ್ಲಿ 1-2 ಟೈಮ್ಸ್ ಏನಾದರೂ ಒರೆಸು ಅಂತ. ಏನೋ ನಾನು ಟೈಮ್ ಪಾಸ್ ಮಾಡಬೇಕಲ್ಲ, ಸೊ ಹಾಗಾಗಿ. ಸೊ ಈ ವಾಶ್ರೂಮ್ ಬಂದು ರೂಮಲ್ಲಿರೋ ಅಟ್ಯಾಚ್ ಬಾತ್ರೂಮು. ಇದೊಂದು ತೋರಿಸ್ತೀನಿ ನೋಡಿ ನಿಮಗೆ. ಹಾರ್ಡ್ ವಾಟರ್ ಇರೋರು ಇದು ಗೊತ್ತಿರುತ್ತೆ. ಹಾರ್ಡ್ ವಾಟರ್ ಇದ್ದರೆ ಈ ಥರ ಎಲ್ಲ ಹ್ಯಾಂಡ್ ವಾಶಲ್ಲಿ ಮತ್ತು ವಾಶ್ರೂಮಲ್ಲೆಲ್ಲ ವೈಟ್ ಪ್ಯಾಚಸ್ ಥರ ಆಗಿರುತ್ತೆ. ಎವ್ರಿ ಡೇ ಬ್ರಷ್ ಮಾಡಿದಾಗ, ಫೇಸ್ ವಾಶ್ ಮಾಡಿದಾಗ, ನೀರು ಬಿದ್ದಾಗ ಈ ಥರ ಎಲ್ಲ ಬಕೆಟು ಮತ್ತು ವಾಶ್ರೂಮ್ ಎಲ್ಲ ವೈಟ್ ಪ್ಯಾಚಸ್ ಥರ ಆಗಿರುತ್ತೆ. ಎವ್ರಿ ಡೇ ಈಗ ಬಿಸಿಲು ಕಾಲ ಆಗಿರೋದ್ರಿಂದ ಬೇಸಿಗೆಯಲ್ಲಿ ಸೋಲಾರಲ್ಲಿ ಯಾವಾಗೂ ನೀರು ಕಾಯ್ದಿರುತ್ತೆ. ನಾನು ಎವ್ರಿ ಡೇ ಈ ಥರ ಬ್ರಷಲ್ಲೆಲ್ಲ ಬ್ರಷ್ ಮಾಡಿ ನೀಟಾಗಿ ಬಿಸಿ ನೀರು ಹಾಕ್ಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ.
ದಿನ ಮಾಡ್ತೀನಿ ನಾನು. ಯಾಕೆಂದರೆ ಸೋಲಾರಲ್ಲಿ ನೀರು ತುಂಬ ಚೆನ್ನಾಗಿ ಕಾಯ್ದಿರುತ್ತೆ. ನಾವಿಬ್ಬರು ಬೇಸಿಗೆ ಅಂತ ತಣ್ಣೀರೇ ಸ್ನಾನ ಮಾಡೋದ್ರಿಂದ ಬಿಸಿನೀರು ಒಂದು ಬಕೆಟು ಯೂಸ್ ಆಗೋಲ್ಲ. ಸೊ ವಾಶ್ರೂಮ್ಗೆ ನಾನು ಯೂಸ್ ಮಾಡಿ ಟಾಯ್ಲೆಟ್ಗಾಗಲಿ ವಾಶ್ರೂಮ್ಗಾಗಲಿ ನೀಟಾಗಿ ಬಿಸಿನೀರು ಹಾಕಿಬಿಟ್ರೆ ಈ ವೈಟ್ ಪ್ಯಾಚಸ್ ಥರ ಇರೋದೆಲ್ಲನೂ ಕ್ಲೀನ್ ಆಗುತ್ತೆ. ಆಮೇಲೆ ಕರೆ ಕಟ್ಟಲ್ಲ. ಆಮೇಲೆ ವಾಶ್ರೂಮ್ ಯಾವಾಗ್ಲೂ ಅಷ್ಟೇ ಡ್ರೈ ಆಗಿರುತ್ತೆ. ಸೊ ಹಾಗಾಗಿ ಬಿಸಿ ನೀರನ್ನ ನಾನು ಹಾಕ್ತೀನಿ. ಸೊ ಸೋಲಾರ್ ಇರೋರು ಎಲ್ಲರಿಗೂ ಹೇಳೋದಷ್ಟೇ, ಸೋಲಾರಲ್ಲಿ ಜಾಸ್ತಿ ನೀರು ಬಿಡಬೇಡಿ. ನೀರು ಹಂಗೆ ಇದ್ದು ಕಾಯ್ದು ಆ ಕಾಯಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಆ ಬಿಸಿನೀರನ್ನ ನೀವು ಬೇಸಿಗೆ ಕಾಲದಲ್ಲಿ ವಾಶ್ರೂಮ್ ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೊಂದು ಟಿಪ್ಪು. ನಾನು ಎವ್ರಿ ಡೇ ಅಷ್ಟೇ ವಾಶ್ರೂಮ್ಗೆ ಬಿಸಿ ಚೆನ್ನಾಗಿ ಕಾಯ್ದಿರುತ್ತೆ ಬೇಸಿಗೆಗೆ ಬಿಸಿಲಲ್ಲಿ ನೀರು. ಅದನ್ನು ಹಾಕಿದ್ರೆ ವಾಶ್ರೂಮ್ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅಟ್ಯಾಚ್ ವಾಶ್ರೂಮ್ ಇವಾಗ ಕ್ಲೀನ್ ಆಯಿತು. ಇನ್ನೊಂದು ವಾಶ್ರೂಮ್ ಬಾಕಿ ಇದೆ. ಸೊ ಒಳಗಡೆ ಅಷ್ಟೇ ನನ್ನ ಕೆಲಸ ಅರ್ಧ 50% ಮುಗ್ದಿರೋದು. ಔಟ್ಸೈಡ್ ಇನ್ನೂ ಕೆಲಸ ಇದೆ. ದಿನ ಬೇಗ ಆಗ್ತಿತ್ತು. ಅವ್ರು ಬಂದಿರೋದ್ರಿಂದ ಇವತ್ತು ಲೇಟ್ ಆಗಿರೋದ್ರಿಂದ ಬಿಸಿಲು ಬಂದುಬಿಟ್ಟಿದೆ. ಇನ್ನು ಕಾಂಪೌಂಡ್ ಕಸ ಗುಡಿಸಿ ಒರೆಸಿ ತೊಳೆದು ಎಲ್ಲ ಮಾಡೋದಕ್ಕೆ ಇನ್ನೂ 50% ಕೆಲಸ ಬಾಕಿ ಇದೆ. ಅಂಗಡಿ ಮುಂದೆ ಕಾಂಪೌಂಡ್ ಮುಂದೆ ಎಲ್ಲ ನೀಟಾಗಿ ಕಸ ಗುಡಿಸಿ ತೊಳಿಬೇಕು. ಸೊ ಇಷ್ಟೊಂದು ಬಿಸಿಲಿರೋದ್ರಿಂದ ಈಗ ನನ್ನ ಕೈಲಿ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ ಈಗ 1-1:30 ಮಧ್ಯಾಹ್ನ ಆಗೋಗಿದೆ. ಸೊ ಇದು ಬಂದು ನಮ್ಮ ಯುಟಿಲಿಟಿ ಏರಿಯಾ. ಇಲ್ಲೇ ನನ್ನ ಪಾತ್ರೆ ಕೂಡ ತೊಳೆಯೋದು. ಅದಾದಮೇಲೆ ಇದು ನಮ್ಮದು ಔಟ್ಸೈಡ್ ಇರುವಂಥ ವಾಶ್ರೂಮು. ಇದು ಬಂದು ಬಿಗ್ ವಾಶ್ರೂಮು. ಸೊ ನಮ್ಮದು ಒಳಗಡೆ ವಾಶ್ರೂಮ್ ಏನು ನೋಡಿದ್ರೆ ಅದಕ್ಕಿಂತ ಡಬ್ಬಲ್ ಇದೆ. 15 ಅಡಿ ಉದ್ದನೇ ಇದೆ ಇದು. ಸೊ ಇದನ್ನು ಅಷ್ಟೇ ಇವಾಗ ವಾಶ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ. ಸೊ ಇದಿಷ್ಟು ಇವತ್ತಿನ ವೀಡಿಯೋ. ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ನನ್ನ ಡೈಲಿ ರುಟೀನಲ್ಲಿ ಏನೇನು ಮಾಡ್ತೀನಿ ಅನ್ನೋದೆಲ್ಲ ನಾನು ತೋರಿಸ್ತೀನಿ. ಈ 50% ಅಷ್ಟೇ ನಾನು ಈ ವೀಡಿಯೋಸಲ್ಲಿ ತೋರ್ಸೋಕ್ಕಾಗಿದ್ದು. ಇನ್ನೂ ತೋರ್ಸೋಕ್ಕೆ ಹೋದರೆ ತುಂಬ ಲೆಂತಿ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾರೆ.